ಇಬ್ರಿಯ 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಲ್ಲಿ ದೇವರ ವಾಕ್ಯದಲ್ಲಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಮತ್ತು ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಆತನು ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ. ಆದ್ದರಿಂದ ಈ ದಿವಸ ನಾವೆಲ್ಲರೂ ಆತನ ನೋಡ್ತೇವೆ, ಆತನ ಬಳಿಗೆ ಬಂದಿದೆ. ಈಗ ನಾವು ದೇವರನ್ನು ಮೆಚ್ಚಿಸಬೇಕಾದರೆ ಹೇಗೆಂತೆ ಯಾವುದರಿಂದ ಮೆಚ್ಚಲಿಕ್ಕೆ ಸಾಧ್ಯ ಉಂಟು? ನಂಬಿಕೆಯಿಂದ ಮಾತ್ರ ಅದು ಮೆಚ್ಚಿಸಲಿಕ್ಕೆ ಸಾಧ್ಯ ಉಂಟು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಈಗ ದೇವರ ಬಳಿಗೆ ಬರುವವನು ಆತನು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಏನು ಕೊಡ್ತಾನಂತೆ? ಪ್ರತಿಫಲ ಕೊಡ್ತಾನೆ. ಆ ದಿವಸ ಈಗ ನಾವೆಲ್ಲರೂ ಎಲ್ಲಿಗೆ ಬಂದಿದ್ದೇವೆ? ಆತನ ಬಳಿಗೆ ಬಂದಿದ್ದೇವೆ. ಹಾಗಾದರೆ ಆತನ ಬಳಿಗೆ ಬಂದಂಥ ನಮ್ಮನ್ನು ಆತನು ಬರೀ ಕೈಯಲ್ಲಿ ಆತನು ಕಳಿಸುವುದಿಲ್ಲ. ನಮಗೆ ನಾವು ನಂಬಿಕೆಯಿಂದ ಈ ದಿವಸ ನೀವು ದೇವರ ವಾಕ್ಯವನ್ನು ಕೇಳುವಾಗ ಏನಾಗ್ತದೆ? ಆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಮತ್ತು ಅದರ ಪ್ರತಿಫಲವನ್ನು, ಅದರ ಆಶೀರ್ವಾದವನ್ನು ನೀವು ಹೊಂದಿಕೊಂಡು ಹೋಗ್ತೇವೆ. ಅದನ್ನು ಈ ನೂತನ ವರ್ಷದಲ್ಲಿ ನಾವು ನೋಡ್ತೇವೆ, ನಂಬಿಕೆಯಿಂದ ಜೀವಿಸುವಂತರಾಗಿದ್ದೇವೆ. ಇಲ್ಲಿವರೆಗೆ ನಾವು ನಮ್ಮ ಜೀವಿತ ನಡೆಸಿದ್ದೇವೆ, ದೇವರು ಅನೇಕ ಕಾರ್ಯ ಮಾಡಿದ್ದಾರೆ. ಆದರೆ ಈ ನೂತನವಾದಂಥ ವರ್ಷದಲ್ಲಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನಾದರೂ ಆಗದಿದ್ದರೆ ಈ ವರ್ಷ ಅದು ಏನಾಗಿದಂತೆ ನೀವು ಅದನ್ನು ಹೊಂದಿಕೊಳ್ಳುವಂಥ ಒಂದು ವರ್ಷವಾಗಿದೆ. ಅದರಿಂದ ಈ ನಂಬಿಕೆಯಂತೆ ನಾವು ಹೇಳುವಾಗ ನೋಡ್ತೇವೆ, ಈ ಇಬ್ರಿಯ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ನೀವು ಪೂರ್ತಿಯಾಗಿ ನೋಡುವಾಗ ಅಲ್ಲಿ ನಂಬಿಕೆಯ ಆ ವೀರರ ಪಟ್ಟಿಯನ್ನಲ್ಲಿ ಕೊಟ್ಟಿದ್ದಾರೆ. ಅವರು ನಂಬಿಕೆಯಿಂದ ಯಾವ ರೀತಿಯಾಗಿ ಜಯಿಸಿದರೆ ಎಂಬುದಾಗಿ ನೋಡ್ತೇವೆ. ಅನೇಕ ಸಮಸ್ಯೆಗಳು, ಕಷ್ಟಗಳು, ಹೋರಾಟದ ಮಧ್ಯೆಯಲ್ಲಿ ಅವರಲ್ಲಿ ಆ ದೃಢವಾದ ನಂಬಿಕೆ ಇದ್ದ ನಿಮಿತ್ತವಾಗಿ ಅನೇಕ ಅದ್ಭುತಗಳನ್ನು ಅವರು ಜಯಿಸಿದರೆ ಎಂಬುದಾಗಿ ನೋಡ್ತೇವೆ. ಅದೇ ನೋಡಿ, ಅದೇ ಇಬ್ರಿಯ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ನೋಡಿ, 12ನೇ 1 ಮತ್ತು 2 ವಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಲ್ಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಲ್ಲಿ ನೋಡಿ, ನಮಗೆ ಒಂದು ಓಟ ಎಂಬುದಾಗಿ ಲೋಕದಲ್ಲಿ ಆ ಓಟವನ್ನು ನಾವು ಹೇಗೆ ಓಡಬೇಕಂತೆ ಆತನ ಮೇಲೆ ದೃಷ್ಟಿ ಇಟ್ಟು ಏನಾಗಿದಂತೆ ಈ ನಂಬಿಕೆಯನ್ನು ನಮ್ಮಲ್ಲಿ ಯಾರು ಹುಟ್ಟಿದ್ದಾರೆ? ದೇವರು ನಮ್ಮಲ್ಲಿ ಆ ನಂಬಿಕೆಯನ್ನು ಹುಟ್ಟಿಸಿದ್ದಾರೆ. ಆ ಹುಟ್ಟಿಸಿದ ಆತನು ಅದನ್ನು ಪೂರೈಸಲು ಕೂಡ ಯಾರಾಗಿದ್ದಾರಂತೆ? ಅದು ಆತನೇ ಆಗಿದ್ದೇನೆ. ಆದರೆ ಈಗ ನಾವು ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿರುವಂಥ ಒಂದು ಕಾರ್ಯ ಏನೆಂದರೆ, ಈಗ ಯೇಸು ಮೇಲೆ ನಾವು ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಏನು ಮಾಡಬೇಕಂತೆ ನಾವು ಓಡಬೇಕು ಎಂಬುದಾಗಿ. ಅನೇಕ ಸಾರಿ ಈ ನಂಬಿಕೆ ಜೀವಿತದಲ್ಲಿ ನಾವು ಜೀವಿಸುವಾಗ ನಾವು ಎಡುವಂತರಾಗಿದ್ದೇವೆ, ನಾವು ಬೀಳುವಂತರಾಗಿದ್ದೇವೆ ಮತ್ತು ಅನೇಕ ಸಾರಿ ನಂಬಿಕೆಯಿಂದ ನಾವು ಹಿಂದೆ ಸರಿಸುವಂತರಾಗಿದ್ದೇವೆ. ಆದ್ದರಿಂದ ಅದು ಹಾಗೆ ಅಲ್ಲ. ಆದರೆ ನಂಬಿಕೆ ಎಂಬುದಾಗಿ ನಿಜವಾಗಿರುವುದಾದರೆ ಏನೇ ನಮ್ಮ ಜೀವಿತದಲ್ಲಿ ಎದುರು ಸಂಗತಿಗಳು ಬರಲಿ, ನಾವು ಅದನ್ನು ಎದುರಿಸಿ ಏನಾಗಿದಂತೆ ನಾವು ಮುಂದೆ ಹೋಗುವಂತರಾಗಿದ್ದೇವೆ. ಆದ್ದರಿಂದ ಈ ನಂಬಿಕೆ ವಿಷಯದಲ್ಲಿ ನೋಡುವಾಗ ನಾವು ಯಾರನ್ನು ನಮಗೆ ದೇವರ ವಾಕ್ಯದ ಮೂಲಕ ನಾವು ತಗೊಳ್ಬೋದು? ಯಾರ ಉದಾಹರಣೆ ತೆಗೆಯುವುದು? ಅಬ್ರಾಮ ಅಲ್ಲ, ಅಬ್ರಾಮ ನಂಬಿಕೆಯ ಏನಾಗಿದೆ ಮಹಾಪೀತ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದರೆ ಅಬ್ರಾಮನು ಜೀವಿಸಿದಂಥ ಕಾಲ ನೋಡುವಾಗ ಅಬ್ರಾಮನಿಗೆ ನಮ್ಮ ಹಾಗೆ ಹಳ ಒಡಂಬಡಿಕೆ ಇರಲಿಲ್ಲ, ಮತ್ತೆ ಹೊಸ ಒಡಂಬಡಿಕೆ ಕೂಡ ಅಬ್ರಾಮನಿಗೆ ಇರಲಿಲ್ಲ. ಹಾಗಾದರೆ ಅವನು ಹೇಗೆ ನಂಬಿದ? ಹೇಗೆ ಅಂಥ ಒಂದು ದೊಡ್ಡ ಕಾರ್ಯಗಳನ್ನು ಆತನ ಜೀವಿತದಲ್ಲಿ ಆತನು ಹೊಂದಿಕೊಂಡ ಹೇಳುವಾಗ ನೋಡ್ತೇವೆ, ದೇವರು ಆತನಿಗೆ ಹೇಳಿದಂಥ ಮಾತನ್ನು ಏನಾಗಿದಂತೆ ಆತನ ಜೀವಿತದಲ್ಲಿ ಆತನು ನಂಬಿದ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಈ ದಿವಸ ನಂಬಿಕೆಗೆ ಆಧಾರ ಯಾವುದು? ನಂಬಿಕೆಗೆ ಆಧಾರ ದೇವರ ವಾಕ್ಯ ನಂಬಿಕೆ ಆಧಾರವಾಗಿದೆ. ಯಾವಾಗ ನಂಬಿಕೆಗೆ ಅದು ಆಧಾರ ಇಲ್ಲವ ಅದೇನಾಗಿದೆ? ಪಾಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಅದರಿಂದ ನಮ್ಮ ನಂಬಿಕೆಗೆ ಆಧಾರ ಅದು ದೇವರ ವಾಕ್ಯ. ಅಬ್ರಾಮನಿಗೆ ದೇವರು ಹೇಳುವಾಗ ಏನಾಯ್ತು ಕರೀತಾರೆ, ನೀನು ನಿನ್ನ ದೇಶವನ್ನು, ನಿನ್ನ ಬಂಧು ಬಳಗವನ್ನು, ತಂದೆ ಎಂಬನ್ನು ಎಲ್ಲ ಬಿಟ್ಟು ನಾನು ಹೇಳುವಂಥ ದೇಶಕ್ಕೆ ಹೇಳುವಂತ ಹೇಳುವಾಗ ಆತನು ಅದಕ್ಕೆ ವಿಧೇಯನಾದ. ಆತನು ನಂಬಿದ ಎಂಬುದಾಗಿ ನೋಡ್ತೇವೆ. ಆತನು ಎಲ್ಲಿ ಹೋಗಬೇಕು, ಮುಂದೆ ಏನುಂಟು ಎಂಬುದಾಗಿ ಅವನು ನೆನೆಸಲಿಲ್ಲ. ಆದರೆ ದೇವರ ವಾಕ್ಯವನ್ನು ಆತ ನಂಬಿದ. ದೇವರ ವಾಗ್ದಾನದ ಮೇಲೆ ಆತನ ನಂಬಿಕೆ ಭರವಸೆ ಬಿಟ್ಟು ನೋಡ್ತೇವೆ. ಅದರ ರೀತಿಯಲ್ಲಿ ಆತನು ಮುಂದೆ ಹೋದ. ಆದರೆ ದೇವರು ಅವನಿಗೆ ವಾಗ್ದಾನ ಮಾಡ್ತಾರೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲಗಳಿಗೆ ಏನು ಮಾಡ್ತೇನೆ, ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಆತನು ಹೇಳಿದ. ಆದರೆ ಅವನ ಜೀವಿತದಲ್ಲಿ ನಂಬಿಕೆಯಿಂದ ಆತನು ಮುಂದೆ ಹೋಗುವಾಗ ನೋಡ್ತೇವೆ, ಅವನ ಜೀವಿತದಲ್ಲಿ ಮತ್ತೆ ನೋಡುವಾಗ ಇನ್ನೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ ಅಲ್ಲ.
ಅವ್ರಿಗೆ ಕೂಡ ಮಗ ಈಗ ಅವರಿಗೆ ಪ್ರಾಯ ಆಯಿತು. ಅಬ್ರಾಹ್ಮನಿಗೆ ಈಗ 100 ವರ್ಷ ಆಯಿತು, ಸಾರಳಿಗೆ 90 ವರ್ಷ ಆಯಿತು. ಏನು ಕೂಡ. ಆದರೆ ಅಬ್ರಾಹ್ಮನ ನಂಬಿಕೆ ಏನಾಗಿತ್ತು? ಅಬ್ರಾಹ್ಮನ ನಂಬಿಕೆ ನೋಡಿ, ಅಲ್ಲಿ ಅದೇ 11ನೇ ಅಧ್ಯಾಯ 11ನೇ ವರ್ಷದಲ್ಲಿ ಅಲ್ಲಿ ಸಾರಳು ಹೇಳ್ತಾಳೆ ಅವಳು ಹೇಗೆ ನಂಬಿಕೆಯಿಂದ ಆ ಗರ್ಭವತಿ ಆದಳು ಎಂಬುದಾಗಿ. 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಸಾಕು. ಇಲ್ಲಿ ನೋಡ್ತೇವೆ ಈಗ ಸಾರಳು ಏನು ಮಾಡ್ತಾಳೆ ಇವಾಗ ಅಂತೇನೆ, ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದಳು. ಈಗ ಅವಳಿಗೆ ಪ್ರಾಯ ಮೀರಿ ಆಯಿತು. ಎಷ್ಟು ವರ್ಷ ಈಗ ಅವಳಿಗೆ? 90 ವರ್ಷ. ಈಗ ಅಲ್ಲಿ ಗರ್ಭಕಾಲ ಕಳೆದು ಹೋಗಿದೆ. ಈಗ ಯಾವ ವೈದ್ಯಕ್ಕೆ ನೀವು ನೋಡುವಾಗ ಅಲ್ಲಿ ಯಾವ ರೀತಿಯ ಅವಳಿಗೆ ಮಕ್ಕಳಾಗುವಂಥದ್ದು ಯಾವುದು ಕೂಡ ಅಲ್ಲಿ ಇಲ್ಲ. ಯಾಕಂದರೆ ಎಲ್ಲವೂ ಏನೋಗಿದೆ, ಸತ್ತು ಹೋಗಿದೆ. ಆದರೂ ಕೂಡ ಹೇಳ್ತಾರೆ ಅವಳು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿಲ್ಲ ಎಂಬುದಾಗಿ ದೇವರ ವಾಕ್ಯತೆ. ಅದನ್ನು ನಾವು ನೋಡೋದಾದರೆ ಅಲ್ಲಿ ನೋಡಿ ರೋಮಪುರದ ಪತ್ರಿಕೆ ಅಲ್ಲಿ 4ನೇ ಅಧ್ಯಾಯ 17ನೇ ವರ್ಷ 17 ಮತ್ತು 17ರಿಂದ 25 ವಚನಕ್ಕೆ ಓದಿ. ರೋಮಪುರ 4:17. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಇಲ್ಲಿ ದೇವರು ಈಗ ದೇವರು ಅಬ್ರಹಾಮನು ಹೇಗೆ ನಂಬಿದಂತೆ, ನನ್ನ ದೇವರು ಯಾರಾಗಿದ್ದಾರೆ ಅಂತ ಆತ ನಂಬಿದ. ದೇವರು ಸತ್ತವರನ್ನು ಬದುಕಿಸುವವನಾಗಿ ಮತ್ತು ಇಲ್ಲದನ್ನು ಇರುವುದಾಗಿ ಕರೆಯುವುದನಾಗಿ ಇದ್ದಾನೆ ಎಂದು ಅಬ್ರಹಾಮನು ನಂಬಿದ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಮುಂದೆ ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಸಾಕು, ಅಲ್ಲಿ ನಿಲ್ಲಿಸಿ. ಈಗ ನೋಡ್ತೇವೆ, ಈಗ ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದಿರುವುದರಿಂದ ಅಬ್ರಾಹ್ಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತರನಾಗುವೆಂಬ ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ಆತನು ನಿರೀಕ್ಷೆ ನಂಬಿದ. ಈಗ ಅವನ ನಿರೀಕ್ಷೆಗೆ ಯಾವ ಆಸ್ಪದ ಇಲ್ಲ. ಯಾಕೆಂದರೆ ಅಲ್ಲಿ ಏಜ್ ಆಯಿತು, ಅವನಿಗೆ 90 ವರ್ಷ ಆಯಿತು. ದೇವರು ಆತನಿಗೆ ಒಂದು ಸಾರಿ ನಕ್ಷತ್ರಗಳನ್ನು ತೋರಿಸ್ತಾನೆ, ನೋಡು ನೀ ರಾತ್ರಿಯಲ್ಲಿ ಆ ನಕ್ಷತ್ರ ನೋಡು, ನಿನ್ನ ಸಂತಾನ ಇಷ್ಟ ಆಗ್ತದೆ. ಅವನು ಅದನ್ನು ನಂಬಿದ. ದೇವರು ನನಗೆ ಹೇಳಿದ್ದಾರೆ, ನನ್ನ ಸಂತಾನ ಏನಾಗಿದಂತೆ ಇಷ್ಟು ಆಗ್ತದೆ ಎಂಬುದಾಗಿ ಆತನು ಪ್ರತಿದಿನ ಆ ನಂಬಿಕೆಯಿಂದ ಆತನ ಬಾಯಲ್ಲಿ ಅರಿಕೆ ಮಾಡಿದ, ಆತನ ಮುಂದೆ ನಡೆದ. ಈಗ ಅಲ್ಲಿ ಇನ್ನೂ ಕೂಡ ನಿರೀಕ್ಷೆ ಇಲ್ಲ, ಅಲ್ಲಿ ಸಿಗ್ತದೆ ಎಂಬುದಾಗಿ. ಅಲ್ಲಿ ಮುಂದೆ ಓದಿ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ಯಾಗೂ ಅವನ ನಂಬಿಕೆಯು ಕುಂದಲಿಲ್ಲ. ಈಗ ಅವನ ನಂಬಿಕೆ ಕುಂದಲಿಲ್ಲ. ಏನಂತೆ ಇಲ್ಲಿ ಕೂಡ ಅಲ್ಲಿ ನಾವು ನೋಡಿ, ಅವನಿಗೆ ಹೆಚ್ಚು ಕಡಿಮೆ ಈಗ 100 ವರ್ಷ ಆಗಿದೆ. ಮತ್ತೆ ತನ್ನ ದೇಹವು ಆಗಲೇ ಮೃತಪ್ರಾಯ, ಈಗ ಇನ್ನು ಆತನ ಸಮಾಧಿಗೆ ಹೋಗುವಂಥ ಸಮಯ ಬಂದಿದೆ ಅಲ್ಲ, ಎಲ್ಲ ಫಿನಿಶ್ ಆಗಿದೆ, ಇನ್ನು ಸಾಯುವಂತಹ ಸಮಯ ಮಾತಿರೋದು. ತನ್ನ ದೇಹವು ಆಗಲೇ ಮೃತ. ಈಗ ಅವನು ತನ್ನ ದೇಹವನ್ನು ಶರೀರವನ್ನು ಆತ ನೋಡಲಿಲ್ಲ, ತನ್ನ ಸಮಸ್ಯೆಯನ್ನು ನೋಡಲಿಲ್ಲ, ಸಾರಳನಲ್ಲಿ ನೋಡಲಿಲ್ಲ. ಅವನು ನೋಡಿದ್ದೇನೆ ಅಂದರೆ ದೇವರು ಹೇಳಿದಂಥ ಮಾತು. ಯಾಕೆಂದರೆ ಆತ ನಂಬಿಗಸ್ತನಾದಂಥ ದೇವರಾಗಿದ್ದಾರೆ. ಯೇಸು ಒಂದು ಮಾತು ಹೇಳ್ತಾರಲ್ಲ, ಭೂಮಿ ಆಕಾಶಗಳು ಅಳಿದು ಹೋದರೂ ಕೂಡ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ, ಅದರಿಂದ ಒಂದು ಗುಡುಸು ಕೂಡ ಏನಾಗಿದಂತೆ ಅದು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಆದ್ದರಿಂದ ಅವನು ನಮ್ಮ ತನ್ನ ದೇವು ಆಗಲೇ ಮೃತಪ್ರಾಯಿತು ಎಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತು ಎಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಏನಾಗಿದಂತೆ ಕುಂದಿ. ನೋಡಿ ಎಂಥ ನಂಬಿಕೆ ನೋಡಿ. ಅವನಿಗೆ ಯಾವುದು ಪ್ರೂಫ್ ಉಂಟು, ಯಾವುದು ಸಾಕ್ಷಿ ಉಂಟು ಅವನಿಗೆ? ಧರ್ಮಶಾಸ್ತ್ರ ಅವನಿಗಿಲ್ಲ, ಹೊಸ ಒಡಂಬಡಿಕೆ ಇಲ್ಲ, ನಮಗೆ ಯಾವುದು ಕೂಡ ಆತನಿಗಿಲ್ಲ. ನೋಡಿ, ಆತನಿಗೆ ಒಂದೇ ಒಂದು ದೇವರು ಹೇಳಿದಂಥ ಮಾತಿನ ಮೇಲೆ ಆತನ ಭರವಸೆ ಇಟ್ಟ. ಅಲ್ಲಿ ನೋಡ್ತೇವೆ, ಇದು ಅವನ ನಂಬಿಕೆ ಕುಂದಲಿಲ್ಲ. ಮತ್ತು 20ನೇ ವಚನ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಹೀಗೆ ಅವನು ಏನು ಮಾಡಿದಂತೆ ಅಲ್ಲ, ಎಷ್ಟು ಸುಂದರವಾದಂಥ ವಾಗ್ದಾನ ನೋಡಿ. ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಏನಾಗಿದೆ,
ಚಂಚಲ ಚಿತ್ತನಾಗಲಿಲ್ಲ. ಎರಡು ಮನಸ್ಸಿಲ್ಲ. ಅನೇಕ ಸಾರಿ ನೋಡಿ, ನಮಗೆ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ, ನಮಗೆ ಸಿಕ್ಕದಿದ್ದರೆ ಏನು ಮಾಡ್ತೇವೆ, ಲೇಟ್ ಆದರೆ ನಮಗೆ ಎರಡು ಮನಸ್ಸು ಬರುತ್ತೆ, ಸಿಗ್ತದಾ ಇಲ್ಲವಾ ಇಲ್ಲ ಅಂತ ಈ ಒಂದು ಡೌಟ್ ಬರ್ತದೆ. ಆದರೆ ಅವನು ಚಂಚಲ ಚಿತ್ತನ ಆಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಮತ್ತು ದೇವರನ್ನು ಆತನು ಏನು ಮಾಡಿ ಅಂತ ಆ ಸಮಯದಲ್ಲಿ ಘನಪಡಿಸಿದ. ನನ್ನ ದೇವರು ನನ್ನ ಜೀವಿತದಲ್ಲಿ ಆತನು ಸರ್ವಶಕ್ತನಾಗಿದ್ದಾನೆ, ಅದು ನೆರವೇರಿಸೋದಕ್ಕೆ ಏನಾಗಿದಂತೆ ಆತನು ಶಕ್ತನಾದಂಥ ದೇವರು ಎಂಬುದಾಗಿ ಆತನು ದೇವರನ್ನು ಘನಪಡಿಸಿದ. ಆತನು ತನ್ನ ವಾಗ್ದಾನ ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟೆ ಎಂಬುದಾಗಿ ನೋಡ್ತೇವೆ. ಅವನ ನಂಬಿಕೆ ದಿನ ದಿನ ಸಮಸ್ಯೆಗಳು ಅಲ್ಲಿ ಬರ್ತಾ ಇದೆ, ಅಲ್ಲಿ ಏನೂ ಕಾಣ್ತಾ ಇಲ್ಲ, ಆದರೆ ಅವನ ನಂಬಿಕೆ ಏನಾಗ್ತದೆ ದಿನ ದಿನ ಏನಾಗ್ತಂತೆ ಅದು ವೃದ್ಧಿ ಆಗ್ತಾ ಇದೆ. ಆತನು ಅರಿಕೆ ಮಾಡ್ತಾ ಇದ್ದಾನೆ, ದೇವರನ್ನು ಘನಪಡಿಸಿದ್ದಾನೆ, ದೇವರನ್ನು ಸ್ತುತಿಸ್ತಾ ಇದ್ದಾನೆ. ಅದರಿಂದ ಆತನು ಹೇಳಿದಾಗ ಏನಾಯ್ತಂತೆ 3 ವರ್ಷ ಪ್ರಾಯದಲ್ಲಿ ಆತನಿಗೆ ಮಗು ಸಿಕ್ಕಿತು. ಸಾರಳನ್ನು ಏನು ಮಾಡಿದಂತೆ, ಈಗ ಗರ್ಭಕಾಲ ಕಳೆದು ಹೋಯಿತು, ಆದರೆ ದೇವರ ವಾಗ್ದಾನ ಅವಳು ನಂಬಿದ್ಲು. ಆದರೆ ನಮ್ಮ ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು, ಇದೇ ಕಾರ್ಯ ಈ ದಿವಸ ನಾವು ಕೂಡ ನಮ್ಮ ಜೀವಿತದಲ್ಲಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳಿರ್ಬೋದು, ಎಲ್ಲೋ ಕಳೆದು ಹೋಗುವಂಥ ಅಬ್ರಾಹ್ಮನ ಹಾಗೆ ಸಾರಳಾಗಿ ಅದೇನಾಗಿದಂತೆ ಅವರ ಗರ್ಭಕಾಲ ಅದು ಸತ್ತು ಹೋಗಿದೆ. ಆತನ ದೆರೆಯ ಸಮಾಧಿಗೆ ಅದೇನಾಗಿದಂತೆ ಮುಗಿದೆ. ಆದರೆ ಅವರ ಒಂದೇ ಒಂದು ಭರವಸೆ ಏನಾಗಿದೆ, ನನ್ನ ದೇವರನ್ನ ಜೀವಿತದಲ್ಲಿ ಮಾಡುವುದಕ್ಕೆ ಶಕ್ತನೆಂಬುದಾಗಿ ಆ ನಂಬಿಕೆಯಿಂದ ಮತ್ತು ಮಾತ್ರ ಅಲ್ಲ, ಬಾಯಿಂದ ಅವರು ಅರಿಕೆ ಮಾಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅದರಿಂದ ಅನೇಕ ಸಾರಿ ನೋಡಿ, ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬರ್ಬೋದು, ಅನಾರೋಗ್ಯಗಳು ಬರ್ಬೋದು, ಕಷ್ಟಗಳು ಬರ್ಬೋದು. ವೈದ್ಯರು ಹೇಳ್ತಾರೆ, ವೈದ್ಯರ ರಿಪೋರ್ಟ್ ಏನು ಹೇಳ್ತಾರೆ, ಇದು ಇಷ್ಟೇ, ಅದಕ್ಕೆ ಅವರು ಒಂದು ಟೈಮ್ ಕೊಡ್ತಾರೆ. ಆದರೆ ನಮ್ಮ ದೇವರು ಏನು ಮಾಡಿದ್ದಾರೆ, ನಮಗೋಸ್ಕರ ಶಿಲುಬೆಯಲ್ಲಿ ಯೇಸು ಎಲ್ಲವನ್ನೂ ಆತನ ಮಾಡಿ ತೀರಿಸಿದ್ದಾನೆ. ಈಗ ನಮ್ಮ ನಂಬಿಕೆ ಯಾರ ಮೇಲೆ, ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವದ ಆತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕ ನಂಬಿಕೆಯನ್ನು ಸ್ಥಿತಿ ನೋಡ. ಅದರಿಂದ ಈಗ ನಮ್ಮ ದೃಷ್ಟಿ ಅದು ಶಿಲುಬೆ ಮೇಲಾಗಿ ನಮಗೋಸ್ಕರ ಎಲ್ಲವನ್ನು ಆತನ ಶಿಲುಬೆಯಲ್ಲಿ ಆತನ ಸಿದ್ಧ ಮಾಡಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತಾರೆ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಮಗನನ್ನು ಕೊಟ್ಟ ಮೇಲೆ ನಾನು ನಿಮಗೆ ಸಮಸ್ತವನ್ನು ಕೊಡಲಾರನೆಂಬುದಾಗಿ ಆತನು ಹೇಳಿದ್ದಾನೆ. ಆದ್ದರಿಂದ ಈ ಎಲ್ಲವನ್ನು ಸಮಸ್ಯೆ ಹೇಳುವಾಗ ನೋಡ್ತೇವೆ, ಈಗ ಯೇಸುವನ್ನೇ ನಮಗೋಸ್ಕರ ಆತನು ಕೊಟ್ಟಿದ್ದಾರೆ ದೇವರು. ನೋಡಿ, ಆ ಯೇಸುವನ್ನು ನಮಗೋಸ್ಕರ ಕೊಡೋದಕ್ಕೋಸ್ಕರ ನೋಡ್ತೇವೆ, ಆ ಯೇಸುವನ್ನು ನಮ್ಮ ಪಾಪದ ನಿಮಿತ್ತವಾಗಿ ಆ ಶಿಲುಬೆಗೆ ಆತನ ಹಾಕಿದ. ನಮ್ಮನ್ನು ಆತನು ತನ್ನ ಮಡಿಲಲ್ಲಿ ಆತನು ಸೇರಿಸಿಕೊಂಡ. ನೋಡಿ ಎಂತ ನಮ್ಮ ಮೇಲೆ ಆತನು ಪ್ರೀತಿ ಇಟ್ಟಿದ್ದಾನೆ ಅಲ್ಲ. ನಮ್ಮ ಪಾಪದ ನಿಮಿತ್ತವಾಗಿ ಯೇಸುವನ್ನು ದೇವರು ಏನು ಮಾಡಿದ್ರು, ಆ ಶಿಲುಬೆಗೆ ಹಾಕಿಬಿಟ್ರು. ಈಗ ನಮ್ಮನ್ನು ಆತನ ನಿಮಿತ್ತವಾಗಿ ಏನಾಗಂತೆ ನಮ್ಮ ಪಾಪವನ್ನು ಆತನ ಮೇಲೆ ಹಾಕಿ ನಮಗೆ ಅದರಿಂದ ಬಿಡುಗಡೆ ಕೊಟ್ಟು ನೋಡ್ತೇವೆ, ಆ ಪರಲೋಕ ರಾಜ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ನಿಮಗೆ ಸಮಸ್ತವನ್ನು ಕೊಡಲ್ಲ. ಸಮಸ್ತ ಎಂಬುದಾಗಿ ಹೇಳುವಾಗ ಅದರ ಎಲ್ಲ ಬಂತು ಪ್ರಿಯರೇ. ಒಂದು ಕೂಡ ನಮಗೆ ಒಂದು ವೇಳೆ ಸಮಾಧಾನ ಅಂತ ನಮ್ಮ ಹತ್ರ ಇಲ್ಲ ಹೇಳುವಾಗ ಸಮಾಧಾನ ಕೂಡ ದೇವರು ನಮಗೆ ಕೊಟ್ಟಿದ್ದಾರೆ. ನಮಗೆ ಆರೋಗ್ಯ ಅಂತ ಇಲ್ಲುವಾಗ ಆರೋಗ್ಯ ಕೂಡ ಅದನ್ನು ನಮಗೆ ಕೊಡಲ್ಪಟ್ಟಿದೆ. ಇದನ್ನೆಲ್ಲನೂ ನಾವು ಏನು ಮಾಡಬೇಕಂತೆ, ನಂಬಿಕೆಯಿಂದ ನಾವು ಹೊಂದಿಕೊಳ್ಳಬೇಕಾಗ್ತದೆ. ಆ ನಂಬಿಕೆಯಿಂದ ನಾವು ಸ್ವೀಕಾರ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಅದರಿಂದ ಅಲ್ಲಿ ನೋಡಿ ಒಂದು ವಚನವನ್ನು ನಾವು ಅಲ್ಲಿ ನೋಡೋಣ. ಅಲ್ಲಿ 1ನೇ ಥೆಸಲೋನಿಕ ಬರೆದಂಥ ಪತ್ರಿಕೆ 1 ಥೆಸಲೋನಿಕ ಅದರ 2ನೇ ಅಧ್ಯಾಯ 13ನೇ ವಚನ. 1 ಥೆಸಲೋನಿಕ 2:13. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ದೇವರ ವಾಕ್ಯ ಹೀಗಿರಲಾಗಿ ನೀವು ದೇವರ ವಾಕ್ಯ ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕೆ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಏನಾಗ್ತದೆ, ಬಲವಾಗಿ ಏನಾಗಿದಂತೆ ಕೆಲಸ. ಈಗ ನೀವು ಕೇಳುವಂಥ ಈ ದೇವರ ವಾಕ್ಯನು ಅದು ಮನುಷ್ಯರ ವಾಕ್ಯ ಅಲ್ಲ, ಅದು ಯಾರವಾಗಿದೆ, ದೇವರು ಕೊಡುವಂಥ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಅಂಗೀಕಾರ ಮಾಡುವಾಗ ಯಾವುದು ಕಾರ್ಯ ಮಾಡ್ತದಂತೆ, ದೇವರ ವಾಕ್ಯ ನಿಮ್ಮೊಳಗೆ ಅದು ಏನು ಮಾಡ್ತದಂತೆ, ಅದು ಕೆಲಸ ಮಾಡ್ತದೆ ಎಂಬುದಾಗಿ. ಅದು ಏನಾಗಿದೆ, ಅದು ನಂಬುವವರಾದಂಥ ನಿಮ್ಮ ಒಳಗೆ ಬಲವಾದಂಥ ಕಾರ್ಯ ಮಾಡ್ತದೆ ಎಂಬುದಾಗಿ ಅಲ್ಲಿ. ಹಾಗಾದರೆ ಬಲವಾಗಿ ಕಾರ್ಯ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಂತೆ, ನಾವು ಅದನ್ನು ನಂಬಬೇಕು. ಒಂದು ಸಾರಿ ನೋಡಿ, ಆ ಯೇಸು ಸ್ವಾಮಿ ಬಳಿಗೆ ರಕ್ತ ಕುಸುಮ ಸ್ತ್ರೀ ಬರ್ತಾಳೆ ಅಲ್ಲ. ಅವಳು ಸುಮಾರು 12 ವರ್ಷದಿಂದ ಆ ಒಂದು ಕಾಯಿಲೆಯಿಂದ ಬಳಲ್ತಿದ್ಲು.
ಅನೇಕ ಖರ್ಚು ಮಾಡಿ, ಅನೇಕ ಆ ವೈದ್ಯರ ಬಳಿಗೆ ಹೋದರೂ ಖರ್ಚು ಮಾಡಿಲ್ಲ. ಅದು ರೋಗ ಏನಾಗ್ತದೆ, ದಿನ ರೋಗ ಅದು ಹೆಚ್ಚುತ್ತಾ ಬಂತು ನೋಡ್ತೇವೆ. ಆದರೆ ಕೊನೆಯದಾಗಿ ಎಲ್ಲವನ್ನು ಅವಳು ಕಳ್ಕೊಂಡು. ಆದರೆ ಒಂದು ಸಾರಿ ಅವಳಿಗೆ ಸುವಾರ್ತೆ ಹೇಳು, ಯೇಸು ಅಲ್ಲಿ ಇದ್ದಾರೆ, ಆ ಯೇಸುವಿನ ಬಳಿಗೆ ನೀನು ಹೋಗೋದಾದರೆ ಏನಾಗಿದಂತೆ ನಿನಗೆ ಗುಣ ಆಗ್ತದೆ ಎಂಬುದಾಗಿ ಅವಳಿಗೆ ಸುವಾರ್ತೆ ಸಾರಲ್ಪಟ್ಟಿದ್ದು. ಅವಳು ಅದನ್ನು ನಂಬಿದ್ಲು. ಈಗ ಅವಳು ಒಂದು ನಿರ್ಧಾರ ಮಾಡ್ತಾಳೆ. ಈಗ ಅವಳು ಎಲ್ಲ ಕಳ್ಕೊಂಡಿದ್ದಾಳೆ. ಏನು ಮಾಡ್ತಾಳೆ, ನಾನು ಮನಸ್ಸಿನ ಆಲೋಚನೆ ಮಾಡ್ತಾಳೆ, ನಂಬಿಕೆಯಿಂದ ನಾನೀಗ ಯೇಸುವಿನ ಬಳಿಗೆ ಹೋಗ್ತೇನೆ, ಆಕೆಯ ಉಡುಪನ್ನು ನಾನು ಮುಟ್ಟುತ್ತೇನೆ ಎಂಬುದಾಗಿ ಅವಳ ನಂಬಿಕೆಯಿಂದ ಹೋದ್ಲು. ಈಗ ನೋಡಿ, ಅಲ್ಲಿ ಹೋದಕ್ಕೆ ನೋಡ್ತೇವೆ, ಈಗ ಯೇಸು ಅಲ್ಲಿ ಹೋಗ್ತಾ ಇದ್ದಾರೆ, ಜನರ ಗುಂಪಲ್ಲಿ ಹಿಂಬಾಲಿಸ್ತಾ ಇದೆ, ಶಿಷ್ಯರಲ್ಲಿ ಇದ್ದಾರೆ. ಈಗ ಅವಳು ನೋಡ್ತೇವೆ, ಆ ನಂಬಿಕೆಯಿಂದ ಏನಾಗಿದಂತೆ ಯೇಸುವಿನ ಉಡುಪನ್ನು ಮುಟ್ಟಿಲ್ಲ ಎಂಬುದಾಗಿ ನೋಡ್ತೇವೆ. ಆ ಕ್ಷಣವೇ ಏನಾಗಿದಂತೆ, ಯೇಸು ಅಲ್ಲಿ ನಿಂತರು, ಯಾರೋ ನನ್ನನ್ನು ಮುಟ್ಟಿದ್ದಾರೆ ಎಂಬುದಾಗಿ ಹೇಳಿದರು. ಹಾಗೆ ಹೇಳ್ತಾರೆ ಶಿಷ್ಯರು, ನಾವು ಅಲ್ಲಿ ಜನರೆಲ್ಲ ಗುಂಪು ಆತನ ಮೇಲೆ ಬೀಳ್ತಿದ್ರು, ಎಲ್ಲರೂ ನೂಕಕ್ಕೆ ಹೋಗ್ತಾರೆ. ಆದರೆ ಯಾರೋ ನನ್ನ ಮುಟ್ಟಿದ್ರು, ನನ್ನಿಂದ ಶಕ್ತಿ ಏನಾಗಿದೆ ಅಂತ ಹೊರಟಿದೆ. ಆಗ ನೋಡ್ತೇವೆ, ಯೇಸು ಹೇಳಿದ, ಮಗಳೇ ನಿನ್ನ ನಂಬಿಕೆ ಅದು ದೊಡ್ಡದೇನು, ಸಮಾಧಾನದಿಂದ ಹೋಗಿ ಎಂಬುದಾಗಿ ಹೇಳಿದ್ರು. ಅದು ನೋಡ್ತೇವೆ, 12 ವರ್ಷದ ಕಾಯಿಲೆ ಅವಳು ನಂಬಿದಂತೆ ಏನಾಗಿದಂತೆ ಆ ಒಂದು ಕ್ಷಣದಲ್ಲಿ ಗುಣವಾಯಿತು. ಆದರೆ ಅದೇ ಕಾರ್ಯಗಳು ಈ ದಿವಸ ಕೂಡ ಏನಾಗಿದಂತೆ ನಮ್ಮ ಜೀವಿತದಲ್ಲಿ ಆಗಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಯೇಸು ಬದಲಾಗಲಿಲ್ಲ. ಆತನ ಈಗಲೂ ಕೂಡ ಏನಾಗಿದಂತೆ ಆತನು ಜೀವಿಸುವಾಗಿದ್ದಾನೆ. ಆತನ ವಾಕ್ಯ ಏನಾಗಿದಂತೆ ಅದು ನಮ್ಮ ಜೀವಿತದಲ್ಲಿ. ಅದರಿಂದ ನೋಡಿ, ಈಗ ನಾನೊಂದು ಉದಾಹರಣೆ ಹೇಳ್ತೇನೆ. ಈಗ ನಮಗೊಂದು ತಲೆನೋವಾಗಿರೋದಾದರೆ ಅಥವಾ ನಮಗೊಂದು ಹಲ್ಲು ನೋವಾಗಿರೋದಾದರೆ ನಾವೇನು ಮಾಡ್ತೇವೆ, ಆ ಕ್ಷಣದಲ್ಲಿ ಒಂದು ಮಾತ್ರೆ ಟ್ಯಾಬ್ಲೆಟ್ ತಗೊಳ್ತೇವೆ. ಟ್ಯಾಬ್ಲೆಟ್ ಅದನ್ನು ತಗೊಂಡು ಒಂದು ಗ್ಲಾಸ್ ನೀರು ಕುಡಿತೇವೆ. 5 ನಿಮಿಷದಲ್ಲಿ ಏನಾಗ್ತದೆ, ನಮ್ಮ ಹಲ್ಲು ನೋವಾಗಲಿ ತಲೆನೋವಾಗಲಿ ಅದು ಹೋಗ್ತದೆ ಅಲ್ಲ. ಹಾಗಾದ್ರೆ ಈ ಒಂದು ಟ್ಯಾಬ್ಲೆಟ್ಗೆ ನಾವು ಅದರಲ್ಲಿ ಏನಾದರೂ ಪ್ರಯಾಸ ಪಟ್ಟೇವಾ? ಏನಾದರೂ ನಾವು ಮಾತ್ರೆಯನ್ನು ನುಂಗಿದ್ದೇವೆ, ನೀರನ್ನು ಕುಡಿದೆ, ಅಷ್ಟೇ ಮಾಡಿ. ಅದೇ ಒಳಗೆ ಈ ಟ್ಯಾಬ್ಲೆಟ್ ಏನಿರ್ತಂತೆ ಕಾರ್ಯ ಮಾಡಿ ಒಂದು 5 ನಿಮಿಷದಲ್ಲಿ ಏನಾಗ್ತದೆ, ನಮಗೆ ಸ್ವಸ್ಥತೆ ಸಿಗ್ತದೆ. ಹಾಗಾದರೆ ಈ ಒಂದು ಟ್ಯಾಬ್ಲೆಟ್ ಇಷ್ಟು ಸಕ್ಕಿರೋದಾದರೆ ದೇವರ ವಾಕ್ಯದಲ್ಲಿ ಏನು ನೋಡಿದಂತೆ ಅಂಥ ಪವರ್ ಇದೆ. ಅದರಿಂದ ಅಲ್ಲಿ ನೋಡಿ, ಕೊಲೆಸೆ ಬರೆದಂಥ ಪತ್ರಿಕೆಯಲ್ಲಿ 3:16 ನೋಡಿ, ಕೊಲೆಸೆ 3:16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಸಾಕು. ಇಲ್ಲಂತೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಏನಾಗಿ ಸಮೃದ್ಧಿಯಾಗಿ ಏನಾಗಿದಂತೆ ವಾಸಿಸಲಿ. ಈಗ ನಮ್ಮಲ್ಲಿ ಆ ದೇವರ ವಾಕ್ಯ ನಮ್ಮಲ್ಲಿ ಎಷ್ಟು ನಾವು ದೇವರ ವಾಕ್ಯನ ಕೇಳ್ತೇವೋ ಹಾಗೇನಾಗ್ತದೆ, ನಮಗೆ ನಂಬಿಕೆ ಬರ್ತದೆ. ಎಷ್ಟು ಅದಕ್ಕೆ ಕ್ರಿಸ್ತನ ವಾಕ್ಯ ಸಮೃದ್ಧಿಯಾಗಿ ನಿಮ್ಮ ಎಲ್ಲಿಯಂತೆ ಹೃದಯದಲ್ಲಿ ಅದು ವಾಸ ಮಾಡಲಿ ಎಂಬುದಾಗಿ ದೇವರ ವಾಕ್ಯ. ಆದ್ದರಿಂದ ನಾವು ಈ ಹೊಸ ಒಡಂಬಡಿಕೆ ನಾವು ಜೀವಿಸುವಂಥದ್ದು ನಂಬಿಕೆಯಿಂದಲೇ. ಯೇಸು ಸ್ವಾಮಿ ಆ ಅಡವಿಯಲ್ಲಿ 40 ದಿವಸ ಉಪವಾಸ ಇದ್ದರು. ಈಗ ಉಪವಾಸ ಆದ ನಂತರ ಆತನಿಗೆ ಹಸಿವೆ ಆಯಿತು. ಈಗ ಸೈತಾನ ಬಂದು ಹೇಳ್ತಾನೆ, ಏನಾಗಂತೆ, ಈ ಕಲ್ಲುಗಳನ್ನು ಏನು ಮಾಡಂತೆ ಆ ರೊಟ್ಟಿಯಾಗಿ ಮಾಡಿ ಎಂಬುದಾಗಿ ಹೇಳ್ತಾರೆ. ಆದರೆ ಯೇಸು ಹೇಳಿದರು ಏನಂತೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕುತ್ತಾನೆ ಎಂಬುದಾಗಿ. ಆದ್ದರಿಂದ ಈ ದಿವಸ ನಾವು ಜೀವಿಸುವುದು ಹೇಗೆ, ನಂಬಿಕೆಯಿಂದ ಈಗ ನಾವು ಹೊಸ ಬೆಳವಣಿಗೆಯಲ್ಲಿ ನಾವು ನಂಬಿಕೆಯಿಂದ ನಾವು ಜೀವಿಸುವಂಥರಾಗಿದ್ದೇವೆ. ನಾವು ನೋಡಿ ನಡೆಯುವಂಥರಲ್ಲ, ನಾವು ನಂಬಿಕೆಯಿಂದ ನಾವು ಪ್ರತಿಯೊಂದು ವಿಷಯದಲ್ಲಿ ಜೀವಿಸುವಂಥರಾಗಿದೆ. ಆದ್ದರಿಂದ ನಮ್ಮ ಈ ಹೊಸ ಒಡಂಬಡಿಕೆ ಜೀವಿತ, ಹೊಸ ಲೈಫ್, ನಾವೀಗ ನ್ಯೂ ಲೈಫ್ ಆಗಿದೆ ಅಲ್ಲ, ನಾವು ರಕ್ಷಣೆ ಹೊಂದಿದ ನಂತರ ನಾವು ನಂಬಿಕೆಯಿಂದ ನಾವು ಜೀವಿಸುವಂಥರಾಗಿದೆ. ಪ್ರತಿ ವಿಷಯಕ್ಕೆ ಏನಾಗಿದೆ ಅಂತ ನಮಗೆ ಆಧಾರ ದೇವರ ನಂಬಿಕೆಗೆ ಆಧಾರ ಅದು ದೇವರ ವಾಕ್ಯವಾಗಿ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಏನೇ ನಮಗೆ ಬಂದರೂ ಕೂಡ ದೇವರು ತನ್ನ ವಾಕ್ಯವು ನಮಗೆ ಆತನು ಕೊಟ್ಟಿದ್ದಾನೆ. ಆ ವಾಕ್ಯದ ಮೂಲಕ ಏನಾಗಿದಂತೆ ನಾವು ಜೀವಿಸುವಂಥರಾಗಿದೆ. ಆದ್ದರಿಂದ ನಾವು ಅಬ್ರಾಮನ ಜೀವಿತವನ್ನು ನಾವು ನೋಡಿದ್ದೇವೆ ಅಲ್ಲ, ಆತನು ನೋಡ್ತೇವೆ. ಅಬ್ರಾಮನು ಆ ದೇವರು ಮಾಡಿದಂಥ ಒಂದೇ ಒಂದು ಮಾತು ಅವನ ಜೀವಿತದಲ್ಲಿ ಏನಾಗಿದಂತೆ ಆ ಕೊನೆಯವರೆಗೆ ಅದು ಕಾರ್ಯ ಮಾಡಿತು. ದೇವರ ವಾಗ್ದಾನವನ್ನು ಆತನು ಹೊಂದಿಕೊಂಡ ಎಂಬುದಾಗಿ ನೋಡ್ತೇವೆ. 100 ವರ್ಷ ಪ್ರಾಯದಲ್ಲಿ ಆತನಿಗೆ ದೇವರು ಹೇಳಿದಂಥ ವಾಗ್ದಾನ ನೆರವೇರಿಸಿಕೊಟ್ಟ ಎಂಬುದಾಗಿ ಅಲ್ಲಿ ನಾವು ನೋಡುವಂಥರಾಗಿದೆ ಆಗಿದ್ದೇವೆ. ಆದ್ದರಿಂದ ಅನೇಕ ಸಾರಿ ನೋಡಿ, ನಾವು ನಮ್ಮ ಜೀವಿತದಲ್ಲಿ ನಾವು ರಕ್ಷಣೆ ಹೊಂದಿ ಎಷ್ಟೋ ವರ್ಷಗಳು ನಮ್ಮ ಜೀವಿತದಲ್ಲಿ ಆಗ್ತದೆ. ಆದ್ದರಿಂದ ಒಂದೊಂದು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಏನು ಮಾಡ್ತೇವೆ, ಅನೇಕ ಸಾರಿ ಎಲ್ಲದೂ ಕೊಡುವಾಗಿ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ ಅಲ್ಲ. ಎಲ್ಲವನ್ನು ನಾವು ದೇವರಲ್ಲಿ ನಾವು ಪ್ರಾರ್ಥಿಸುವಂತಲ್ಲ, ಕೆಲವು ನಾವು ನಂಬಿಕೆಯಿಂದ ನಾವು ಜೀವಿಸುವಂತರಾಗಿದ್ದೇವೆ.
ಆದ್ದರಿಂದ ನಮ್ಮ ಜೀವಿತದಲ್ಲಿ ಈ ನಂಬಿಕೆಯಿಂದ ಜೀವಿಸುವ ಸಮಸ್ಯೆಗಳು, ಕಷ್ಟಗಳು, ಹೋರಾಟಗಳು ಅದು ನಮ್ಮ ಜೀವಿತ ಇರೋದು ಬಂದೇ ಬರ್ತದೆ. ಯಾಕಂದರೆ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೆ ಈ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಮಗೆ ಆತನು ಜಯವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಇದನ್ನೆಲ್ಲವನ್ನು ಆತನು ನಮ್ಮ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದಗಳು ಆತನು ಈ ವರ್ಷದಲ್ಲಿ ನಾವು ಇಟ್ಟಿದ್ದಾನ, ಅದು ನಾವು ಹೊಂದಿಕೊಳ್ಳಬೇಕಾದರೆ ಏನಾಗಿದಂತೆ ನಾವು ನಂಬಿಕೆಯಿಂದ ನಾವು ಮುಂದೆ ಹೋಗಬೇಕು. ನಾವು ಯೆಹೋಶುವನ ಪುಸ್ತಕ ಪುಸ್ತಕದಲ್ಲಿ ನಾವು ನೋಡೋದಾದರೆ ಅಲ್ಲಿ ನೋಡ್ತೇವೆ, ಈಗ ಮೋಶೆ ಸತ್ತು ಹೋದ ನಂತರ ನೆಕ್ಸ್ಟ್ ಯಾರಾಗಿದಂತೆ ಯೆಹೋಶುವನಾಗಿದ್ದಾನೆ ಅವರ ನಾಯಕನಾಗಿ. ಈಗ ಇಸ್ರೇಲನ್ನು ನಡೆಸೋದಕ್ಕೋಸ್ಕರವಾಗಿ ಈಗ ಅವರಿಗೆ ಫಸ್ಟ್ ಬಂದಂಥ ಒಂದು ತಡೆ ಯಾವುದಂದರೆ ಅಲ್ಲಿ ಯೋರ್ದನ್ ಹೊಳೆ. ಈಗ ಅವರು ಮುಂದೆ ಹೋಗಬೇಕಾದ್ರೆ ಆ ಯೋರ್ದನ್ ಹೊಳೆ ದಾಟಿ ನಂತರ 6ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಅಲ್ಲಿ ಯೆರಿಕೋ ಗೋಡೆನವರು ಹೊಡಿಲಿಕ್ಕೆ ಇತ್ತು. ಈಗ ಇದನ್ನೆಲ್ಲ ನಾವು ನೋಡುವಾಗ ಫಸ್ಟ್ ಆ ಯೋರ್ದನ್ ಹೊಳೆನವರು ಯಾವ ರೀತಿಯಾಗಿ ದಾಟಿದ್ರೆ ಎಂಬುವಾಗ ಅವರ ಮುಂದೆ ಯಾರಿದ್ದರಂತೆ? ಯಾಜಕರಿದ್ದರು. ಯಾಜಕರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತಂಥ ಆ ಯಾಜಕರು ಏನು ಮಾಡಿದಾರಂತೆ, ಅವರು ಯೋರ್ದನ್ ಹೊಳೆಯ ಆ ನೀರನ್ನು ಕಾಲಿಟ್ಟ ಕೂಡಲೇ ಏನತ್ತಂತೆ ಅಲ್ಲಿ ಯೋರ್ದನ್ ಹೊಳೆ ಏನೈತಂತೆ ಅಲ್ಲಿ 2 ಭಾಗವಾಯಿತು. ಅವರಿಗೆ ಅಲ್ಲಿ ಮಾರ್ಗ ಆಯ್ತು ಎಂಬುದಾಗಿ ನೋಡ್ತಾರೆ. ಇದು ಯಾರ ಮೂಲಕ ಆದದ್ದು? ಈಗ ಅವರ ಮೂಲಕ ಅವರಲ್ಲಿ ಆ ಹೊಸ ಒಡಂಬಡಿಕೆ ಅಂತ ಅಲ್ಲಿ ಒಡಂಬಡಿಕೆ ಇತ್ತು. ಆ ಮಂಜೂಷ ಅವರಲ್ಲಿ ಇದ್ದ ನಿಮಿತ್ತವಾಗಿ ಏನಾಯ್ತಂತೆ ಅವರಲ್ಲಿ ದಾಟಿದ್ರು ಎಂಬುದಾಗಿ ನೋಡ್ತಾರೆ. ಅದೇ ರೀತಿಯಾಗಿ ಈಗ ಹೊಸ ಒಡಂಬಡಿಕೆ ನಾವು ಬರುವಾಗ ಆ ದೇವರ ಮಂಜೂಷ ಯಾರಾಗಿದ್ದೇವೆ? ನಾವೇ ಆಗಿದ್ದೇವೆ. ಕ್ರಿಸ್ತನಿಗೆ ಆತನೆಲ್ಲಿದ್ದಾರೆ? ನಮ್ಮ ಒಳಗೆ ವಾಸಿಸ್ತಾ ಇದ್ದಾರೆ. ಆದ್ದರಿಂದ ಈ ದಿವಸ ಏನೇ ನಮ್ಮ ಲೋಕದಲ್ಲಿ ಸಮಸ್ಯೆ ಬರುವುದಾದರೆ, ನಮಗೆ ಮಾರ್ಗ ಇರುವುದಾದರೆ, ನಾವು ನಂಬಿಕೆಯಿಂದ ನಾವು ಮುಂದೆ ನಡೆಯುವಾಗ ನಮಗೇನಾಗ್ತದೆ? ಬಾಗಿಲುಗಳು ತನ್ನಿಂದ ತಾನು ಏನಾಗಿದಂತೆ ಅದು ತೆರೆಯುವಂಥದ್ದಾಗಿದೆ. ಅಲ್ಲಿ ನೋಡ್ತೇವೆ, ಪೇತ್ರನನ್ನು ಸೆರೆಮನೆಗೆ ಹಾಕಿದಾಗ ಆತನಿಗೆ ಕೈಗೆ ಆತನ ಕಾಲಿಗೆ ಏನು ಮಾಡಿದ್ರಂತೆ? ಸರಪಳಿಯನ್ನು ಕಟ್ಟಿದರು. ಮರು ದಿವಸ ಅವನಿಗೇನಾಗಿದ್ದಂತೆ? ಮರಣದಂಡನೆ ಶಿಕ್ಷೆ. ಅವನೇನು ಮಾಡ್ತಿದ್ದಾನೆ? ರಾತ್ರಿಯಲ್ಲಿ ಪ್ರೇಯರ್ ಮಾಡ್ತಿದ್ದಾನ ಪೇತ್ರನು? ಸಭೆಯವರು ಅವನಿಗೆ ಪ್ರೇಯರ್ ಮಾಡ್ತಿದ್ದಾರೆ. ಪೇತ್ರ ಅಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ. ಅವನೇನು ಮಾಡ್ತಿದ್ದಾನೆ? ಅವನಿಗೆ ಗಟ್ಟಿ ನಿದ್ದೆಯಲ್ಲಿ ಅಲ್ಲ, ಅವನಿಗೆ ಗೊತ್ತಿದೆ ಈಗ ಅವನು ಬಂಧನದಲ್ಲಿ ಇದ್ದಾನೆ, ಅಲ್ಲಿ ಅವನಿಗೆ ಗಟ್ಟಿ ನಿದ್ದೆ ಆಗಿದೆ. ದೇವದೂತ ಬರ್ತಾನೆ, ಆತನ ತಟ್ಟುತ್ತಾನೆ. ತಟ್ಟಿದ ಕೂಡ ಅಂತಂತೆ ಎಲ್ಲ ಬಂಧನಗಳು ಅಲ್ಲಿ ಬಿಚ್ಚಲ್ಪಟ್ಟವು. ಈಗ ಕಬ್ಬಿಣದ ಬಾಗಿಲು ಏನಾಗ್ತಂತೆ, ಅವನು ಹೋಗುವಾಗ ತನ್ನಿಂದ ತಾನೇನೇನಂತೆ ಅದು ತೆರೀತು ಎಂಬುದಾಗಿ ನೋಡ್ತೇವೆ. ಆತನು ಅಲ್ಲಿಂದ ಹೊರಗೆ ಹೋದ, ಅಲ್ಲಿಂದ ಅವನು ತಪ್ಪಿಸಿಕೊಂಡ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಒಂದು ವೇಳೆ ನಮ್ಮ ಸೈತನು ಈ ಲೋಕದಲ್ಲಿ ನೋಡ್ತೇವೆ, ನಮಗೆ ಅನೇಕವಾದಂಥ ಬಾಗಿಲುಗಳನ್ನು ಮುಚ್ಚಲ್ಪಟ್ಟಿರ್ಬೋದು. ಆದರೆ ದೇವರು ನಮಗೇನಾಗಂತೆ ಮುಚ್ಚಿದಂಥ ಬಾಗಿಲನ್ನು ಆತನು ನಮಗೋಸ್ಕರ ತೆರೀತಾರೆ. ಆದ್ದರಿಂದ ನಾವು ನಂಬಿಕೆಯಿಂದ ಹೆಜ್ಜೆ ಇಡೋಣ. ಈ ವರ್ಷದಲ್ಲಿ ಸಮಸ್ಯೆಗಳನ್ನು ನಾವು ನೋಡೋದು ಬೇಡ. ಸಮಸ್ಯೆಗಳಿದೆ, ಅದು ಬರ್ತದೆ. ಕಳೆದ ವರ್ಷಕ್ಕಿಂತಲೂ ಈ ವರ್ಷ ದೊಡ್ಡ ಸಮಸ್ಯೆಗಳು ಬರ್ಬೋದು, ನಾವು ಅದನ್ನು ನೋಡೋದು ಬೇಡ. ಅಥವಾ ಅನಾರೋಗ್ಯಗಳು ಅದು ಬರ್ಬೋದು. ಆದರೆ ನಮ್ಮ ದೇವರು ಎಲ್ಲದಕ್ಕೋಸ್ಕರ ಶಿಲುಬೆಯಲ್ಲಿ ಏನು ಮಾಡಿದಾರಂತೆ? ಆತನ ಅದಕ್ಕೋಸ್ಕರ ಆ ಕ್ರಯವನ್ನು ಆತನು ಕೊಟ್ಟಿದ್ದಾನೆ. ಆತನು ಫಿನಿಶ್ ಮಾಡಿದ್ದಾನೆ. ತೀರಿತು ಎಂಬುದಾಗಿ ಶಿಲುಬೆಯಲ್ಲಿ ಯೇಸು ಹೇಳಿದ್ದಾನೆ. ಯಾರಿಗೋಸ್ಕರ ಆತನು ಮಾಡಿದ್ದು? ನಮಗೋಸ್ಕರವಾಗಿ. ಆತನು ಹಲವು ಎಲ್ಲ ಶಾಪವನ್ನು ತೆಗೆದುಕೊಂಡ, ನಮ್ಮ ಶಾಪವನ್ನು ತೆಗೆದುಕೊಂಡ, ಆದಮ್ಮನ ಶಾಪವನ್ನು ತೆಗೆದುಕೊಂಡು ಎಲ್ಲವನ್ನು ಆತನು ತೆಗೆದು ಶಿಲುಬೆಯಲ್ಲಿ ಆತನು ಹೇಳ್ತಾನೆ ತೀರಿತು ಎಂಬುದಾಗಿ. ಆತನೀಗ ನೋಡ್ತೇವೆ, ಆತನು ಸತ್ತು ಪುನರ್ತನಾದ ಅಂತ ಹೇಳ್ತಾನೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಏನಾಗಿದಂತೆ ಈಗ ಎಲ್ಲ ಅಧಿಕಾರವು ನನಗೆ ಕೊಟ್ಟಿದೆ. ನೀವು ಹೊರಟು ಹೋಗಿರಿ, ಜಗತ್ತಿಗೆಲ್ಲ ಏನು ಮಾಡಿರಂತೆ? ಸುವಾರ್ತೆಯನ್ನು ಸಾರಿರಿ, ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಏನಾಗಿದಂತೆ ಎಬ್ಬಿಸಿರಿ. ಇದು ಯಾರು ಮಾಡಬೇಕಂತ? ಈಗ ಯೇಸು ಬಂದು ಇಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ನಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ. ನಮಗೆ ಇಂಥ ವಿಷಯಗಳು ನಮ್ಮ ಕೈಯಲ್ಲಿ ನಮಗೆ ಬರುವಾಗ ನಾವು ಅದನ್ನು ಬಿಟ್ಟು ಕೊಡಬಾರ್ದು. ಯಾಕೆಂದರೆ ನಾವು ನಂಬಿಕೆಯನ್ನು ಮಾಡುವಂಥರಾಗಿದ್ದೇವೆ. ಯಾಕೆಂದರೆ ದೇವರ ವಾಕ್ಯವನ್ನು ನಾವು ನಂಬುವಂಥರಾಗಿದ್ದೇವೆ. ಯೇಸು ಹೇಳಿದಂಥ ಮಾತನ್ನು ಏನಾಗಿದಂತೆ ನಾವು ನಂಬುವಂಥರಾಗಿ. ಆದ್ದರಿಂದ ಈ ಲೋಕದಲ್ಲಿ ಆತ ನಮ್ಮನ್ನು ಇಟ್ಟಿದ್ದಾನೆ. ಯಾಕೆಂದರೆ ನಮ್ಮನ್ನು ಆತನ ಬೆಳಕಾಗಿ ಇಟ್ಟಿದ್ದಾನೆ, ಈ ಭೂಮಿಗೆ ಉಪ್ಪಾಗಿ ಆತನ ಇಟ್ಟಿದ್ದಾನೆ. ಆದ್ದರಿಂದ ನಾವು ನಮಗೆ ಕೊಟ್ಟಂಥ ಈ ಒಂದು ರಕ್ಷಣೆ ಹೊಂದಿದ ನಂತರ ಏನಾಗಿದಂತೆ ನಾವು ಇದಕ್ಕೋಸ್ಕರ ಈ ಲೋಕದಲ್ಲಿ ನೇಮಿಸಲ್ಪಟ್ಟಿದ್ದೇವೆ. ಶಿಷ್ಯರನ್ನು ನೋಡಿ, ಆ ಶಿಷ್ಯರು ಲೈಫನ್ನು ನಾವು ನೋಡೋದಾದರೆ ಅಲ್ಲ, ಪೌಲನ ಜೀವಿತನು ನಾವು ನೋಡೋದಾದರೆ, ಪೇತ್ರನ ಜೀವಿತ ನೋಡೋದಾದರೆ ಅಲ್ಲ, ಅವನು ಸಾಮಾನ್ಯವಾಗಿ ಅಲ್ಲ ಒಂದು ವಿದ್ಯಾಭ್ಯಾಸವಂಥವನು, ಮೀನು ಹಿಡಿಯುವಂಥವನು. ಆದರೆ ಅವನ ಲೈಫನ್ನು ನೋಡುವಾಗ ಅವನು ಬರೇ ರೋಡಲ್ಲಿ ನಡೆದುಕೊಂಡು ಹೋಗೋ ಏನಾಯ್ತಂತೆ, ಅವನ ನೆರಳು ಬಿದ್ದಾಗ ಏನಾಯ್ತು, ಜನರಲ್ಲಿ ಗುಣ ಹೊಂದಿದೆ ಎಂಬುದಾಗಿ ನೋಡ್ತೇವೆ. ಅವನಿಗೆ ಗೊತ್ತಿದ್ದಾಗಿಲ್ಲ. ಯಾಕಂದರೆ ಅಂಥ ಒಂದು ಪ್ರಸನ್ನತೆ ಅಲ್ಲಿ ಹರಿದು ಹೋಗ್ತಿತ್ತು. ಹಾಗಾದರೆ ಅವರ ಜೀವಿತದಲ್ಲಿ ಅಂಥದ್ದಾಗ ನಮಗೆ ಕೂಡ ದೇವರು ಅದನ್ನೇ ದೇವರು ಕೊಟ್ಟಿದ್ದಾನೆ.
ದೇವರು ಪಕ್ಷಪಾತಿ ಅಲ್ಲ. ದೇವರು ಎಲ್ಲರಿಗೂ ಕೂಡ ಏನಾಗಿದಂತೆ ಇಂಥ ಒಂದು ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ, ಈ ಸಭೆ ಕೊಟ್ಟಿದ್ದಾನೆ, ಇಲ್ಲಿರುವಂಥ ನಮ್ಮ ಒಬ್ಬೊಬ್ಬರಿಗೆ ಆತನು ಏನಾಗಿದಂತೆ ಆತನು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ನೋಡ್ತೇವೆ ಇಂಥ ಅಧಿಕಾರ ದೇವರು ನಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ. ಆದ್ದರಿಂದ ಇದನ್ನೆಲ್ಲವನ್ನು ನಾವು ನಂಬಿಕೆಯಿಂದ ಏನಾಗಿದಂತೆ ಮಾಡುವಂಥರಾಗಿದೆ. ಆದ್ದರಿಂದ ಈ ವರ್ಷದಲ್ಲಿ ನಾವು ನೋಡ್ತೇವೆ ಸಮಸ್ಯೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಅನಾರೋಗ್ಯಗಳು ಬರ್ಬೋದು, ಅಥವಾ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಅಬ್ರಾಹ್ಮನಂತೆ ಇನ್ನೂ ಕೂಡ ಏನಾಗಿದೆ, ಏನು ಕೂಡ ಕಾಣುವುದಿಲ್ಲ. ವೈದ್ಯರು ಹೇಳಿರ್ಬೋದು ಇದು ಆಗುವುದಿಲ್ಲ, ಸಾಧ್ಯ ಇಲ್ಲ, ಆದರೆ ಅದು ರಿಪೋರ್ಟ್ ಅಲ್ಲ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ, ನಾವು ಅದನ್ನು ನಂಬುವಂಥರಾಗಿದ್ದೇವೆ. ಯೇಸು ನಮಗೆ ಆತನ ಹೇಳಿರ್ತಾರೆ, ನಾವು ಅದರ ಮೇಲೆ ನಂಬಿಕೆ ಇಟ್ಟು, ಯಾಕೆಂದರೆ ಆತನ ಬಾಸುಂಡೆಗಳಿಂದ ಏನಾಗಿದಂತೆ ನಾನು ಗುಣ ಆಗಿದ್ದೇನೆ. ಇದು ನಾವು ಅದನ್ನು ನಂಬಿಕೆಯಿಂದ ಹೇಳುತ್ತಾ ಒಂದು ವೇಳೆ ಇನ್ನೂ ಕೂಡ ಸಮಸ್ಯೆ ಜಾಸ್ತಿ ಆಗಿರು. ಆದರೆ ಅಬ್ರಾಹ್ಮನ ನಂಬಿಕೆ ನಾವು ನೋಡಿದ್ದೇವಲ್ಲ, ಆತನು 100 ವರ್ಷ ಆಯಿತು, ಸಾರಳಿಗೆ 90 ವರ್ಷ ಆಯಿತು, ಎಲ್ಲ ಅಲ್ಲಿ ಮುಗೀತು. ಆದರೆ ಇನ್ನೂ ಕೂಡ ಏನಾಗಿದಂತೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಆದರೆ ಅವ್ರ ನಂಬಿಕೆಯನ್ನು ಬಿಟ್ಟು ಕೊಡಲಿಲ್ಲ. ಆತನು ಸೋತು ಹೋಗಲಿಲ್ಲ, ನಿರೀಕ್ಷಿಸಿ ನಂಬಿದ್ದಾನು. ಆತನ ನಂಬಿಕೆ ಕುಂದಿ ಹೋಗಲಿಲ್ಲ. ನನ್ನ ದೇವರು ಏನಾಗಿದಂತೆ ವಾಗ್ದಾನ ಮಾಡಿದಂಥ ನನ್ನ ಜೀವಿತದಲ್ಲಿ ಆತ ನಂಬಿಕೆಸ್ಥನಾಗಿದ್ದಾನೆ, ಆತನ ನೆರವೇರಿಸಿ ಎಂಬುದಾಗಿ ಹೇಳಿಕೊಂಡು ದೃಢ ನಂಬಿಕೆಯಿಂದ ಏನಾಗಿದಂತೆ ಆತನ ದೇವರನ್ನು ಘನಪಡಿಸಿದ, ದೇವರನ್ನು ಸ್ತುತಿಸಿದ, ದೇವರು ಹೇಳಿದಂತೆ ಏನಾಯ್ತಂತೆ ಆಯಿತು. ಆದರೆ ಈಗ ಅಬ್ರಾಹ್ಮನಂತೆ ದೇವರು ನಮ್ಮ ಜೀವಿತದಲ್ಲಿ ಅಷ್ಟು ಲೇಟ್ ಆತನು ಮಾಡೋದಿಲ್ಲ. ಏಕೆ ನಾವು ಈ ಹೊಸ ಮಾಡಲಿ ಕಾಲದಲ್ಲಿದ್ದೇವೆ. ಕ್ರಿಸ್ತನು ನಮಗೋಸ್ಕರ ಏನಾಗಿದಂತೆ ಎಲ್ಲವನ್ನು ಆತನು ಮಾಡಿ ಆಗಿದ್ದಾನೆ, ಫಿನಿಶ್ ಮಾಡಿದ್ದಾರೆ. ಈಗ ನಾವು ಅದನ್ನು ನಂಬುವಂಥದ್ದು. ಇದು ನನ್ನ ಒಂದು ವೇಳೆ ಅನಾರೋಗ್ಯ ಬರೋಗ ದೇವರ ಹತ್ರ ಹೇಳೋದು, ಸ್ವಾಮಿ ಇದು ನನ್ನಿಂದ ಆಗುವುದಿಲ್ಲ, ನೀನು ಈ ನನ್ನ ಜೀವಿತದಲ್ಲಿ ಈ ಕಾರ್ಯ ಮಾಡಿ ಎಂಬುದಾಗಿ ನಾವು ಅದನ್ನು ನಂಬುವಾಗ ಬರೀ ಅನಾರೋಗ್ಯ ವಿಷಯ ಅಲ್ಲ, ಏನು ವಿಷಯಗಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯವಾಗಿ ನಿಮಗೆ ಕಾಣ್ತದ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಮಾರ್ಗ ನಿಮಗೆ ಕಾಣದೆ ಅದು ಇರ್ಬೋದು. ಆದರೆ ನೋಡ್ತೇವೆ ದೇವರು ನಮಗೆ ನಾವು ನಂಬಿಕೆಯಿಂದ ಹೋಗುವಾಗ ನಮಗೆ ಮಾರ್ಗ ತೆರೀತಾನೆ. ವೈರಿ ನಮ್ಮ ಜೀವಿತದಲ್ಲಿ ಅಡ್ಡವಾಗಿ ಏನಾಗಿದಂತೆ ಆತನು ಗೋಡೆಯನ್ನು ಹಾಕಿರ್ಬೋದು. ಆನಂತರ ಅಲ್ಲಿ ನೋಡ್ತೇವೆ ಇಸ್ರೇಲ್ ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ, ನಾನು ನಿಮಗೆ ಹಾಲು ಜೇನು ಕರುವಂಥ ದೇಶವನ್ನು ಕೊಡ್ತೇನೆ ಎಂದು ಹೇಳುವಾಗ ಏನಂತಾರೆ, ಅವ್ರ ಐಗುಪ್ತ ದೇಶದಿಂದ ಅಲ್ಲಿ ಹೊರಗೆ ಬರ್ತಾರೆ. ಈಗ ಬಂದ ನಂತರ ಬಹಳ ಖುಷಿ ಆಯಿತು ಅವರಿಗೆ, ಎಲ್ಲ ಸಂತೋಷದಿಂದ ನಮಗೆ ಬಿಡುಗಡೆ ಸಿಕ್ಕಿತು. ಇಸ್ರೇಲರ್ ಎಲ್ಲ ಬೆಳ್ಳಿ ಬಂಗಾರ ಬಟ್ಟೆಗಳು ಎಲ್ಲ ಅವರಿಗೆ ರಾಶಿ ರಾಶಿ ಸಿಕ್ಕಿತ್ತು. ಅವರಿಗೆ ಭಾಳ ಖುಷಿಯಿಂದ ಬಂದರು. ಖುಷಿಯಿಂದ ಬಂದು ಇಲ್ಲಿಂದ ಕೆಂಪು ಸಮುದ್ರ ದಡದಲ್ಲಿ ನಿಲ್ತಾರೆ. ಈಗ ಹಿಂದೆ ನೋಡುವಾಗ ಯಾರು ಬರ್ತಿದ್ದಾರೆ, ವೈರಿಗಳು ಬರ್ತಿದ್ದಾರೆ. ಐಗುಪ್ತ ದೇಶ ಸೈನ್ಯ ಅಲ್ಲಿ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಈಗ ಅವರಿಗೆ ಭಯ ಆಗ್ತದೆ. ಆಗ ಅವರು ಮೋಶತೆ ಯಾಕೆ ನಮ್ಮನ್ನು ಅಲ್ಲಿಂದ ಬಿಡುಗಡೆ ತಂದು, ನಮಗೆ ಅಲ್ಲಿ ಸಮಾಧಿಗಳು ಇಲ್ಲ ಎಂಬುದಾಗಿ ಈಗ ಮೋಶೆ ಮೇಲೆ ಅವರಿಗೆ ಕೋಪ ಬರ್ತದೆ. ಆಗ ಮೋಶೆ ಒಂದು ಮಾತು ಹೇಳ್ತಾನೆ, ಇಲ್ಲಿ ನೋಡಿ, ಇನ್ನು ಮುಂದೆ ನೀವು ನೋಡುವಂಥ ಐಗುಪ್ತರನ್ನು ನೀವು ಮತ್ತೆ ಕಾಣುವುದೇ ಇಲ್ಲ ಅಲ್ಲ. ದೇವರು ಹಾಗೇನೆ ಮಾಡಿದರು, ಅವರಿಗೆ ಮಾರ್ಗವನ್ನು ತೆರೆದ ಎಂಬುದಾಗಿ ದೇವರ ವಾಕ್ಯ. ಅದರಿಂದ ದೇವರು ನಮಗೋಸ್ಕರ ಈ ಹೊಸ ವರ್ಷದಲ್ಲಿ ಎಲ್ಲ ಬಾಗಿಲನ್ನು ಏನಿಗಂತೆ ಆತನು ತೆರೆದಿಟ್ಟಿದ್ದಾನೆ. ನಾವು ನಂಬಿಕೆಯಿಂದ ಮುಂದೆ ನಾವು ಹೋಗೋಣ. ನಾವು ಮನುಷ್ಯರನ್ನು ನಾವು ನೋಡುವಂಥದ್ದು ಬೇಡ, ನಮ್ಮ ಸಮಸ್ಯೆಗಳನ್ನು ನಾವು ನೋಡಬೇಡ. ಆದರೆ ನಾವು ಸಮಸ್ಯೆಗಳನ್ನು ಏನಾಗಿದಂತೆ ನಾವು ದಾಟಿ ಮುಂದಕ್ಕೆ ಹೋಗೋಣ. ಸಮಸ್ಯೆಗಳು ಬರ್ತದೆ. ಯೇಸು ಸ್ವಾಮಿ ಮತ್ತು ಶಿಷ್ಯರು ಅವರು ಆಚೆ ದಡಕ್ಕೆ ಒಂದು ಹೋಗುವಂತ ಹೇಳಿದರು. ಆದರೆ ಏನಾಯ್ತಂತೆ, ಅಲ್ಲಿ ಬಿರುಗಾಳಿ ಬಂತು, ಸಮಸ್ಯೆಗಳು ಬಂತು. ಆದರೆ ಆ ಯೇಸು ಆ ದೋಣಿಲಿದ್ದರೆ ಎಂಬುದಾಗಿ ಆ ದೋಣಿ ಮುಳುಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಆನಂತರ ಆ ಯೇಸು ಸ್ವಾಮಿ ಆ ಸತ್ತು ಹೋದಂಥ ಲಾಜರನ ಸಮಾಧಿಗೆ ಬರ್ತಾರೆ ಅಲ್ಲ. ಸತ್ತು ಅವನು 4 ದಿವಸವಾಗಿದೆ. ಈಗ ಬಂದು ನೋಡ್ತೇವೆ ಮಾರ್ತಾಳಿದ್ದಾರೆ, ಅಲ್ಲಿ ಮರೆಯಲ್ಲಿ ಕೂಡ ಇದ್ದಾಳೆ. ಈಗ ಅಲ್ಲಿ ನೋಡ್ತೇವೆ ಯೇಸು ಹೇಳ್ತಾರೆ, ಆ ಮುಚ್ಚಿದ ಕಲ್ಲನ್ನು ತೆಗೀರಿ ಎಂಬುದಾಗಿ ಮಾರ್ತಾಳು ಬಂದು ಹೇಳ್ತಾರೆ, ಸ್ವಾಮಿ ಈಗ 4 ದಿವಸ ಆಗಿದೆ, ಈಗ ಏನು ಬರ್ತದೆ ಅಂತೆ, ವಾಸನೆ ಬರ್ತಾ ಇದೆ, ಈಗ ನಾತು ಬರ್ತಾ ಇದೆ. ಹಾಗೆ ಯೇಸು ಹೇಳ್ತಾರೆ, ನೀವು ನಂಬುದಾದರೆ ದೇವರ ಮಹಿಮೆಯನ್ನು ಕಾಣ್ತೇವೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇಂಥ ಸಮಸ್ಯೆ ಇರ್ಬೋದು, ಇಂಥ ಸಮಸ್ಯೆಗಳಾದರೆ ಈ ವರ್ಷದಲ್ಲಿ ದೇವರು ಹೇಳ್ತಾರೆ, ನೀವು ನಂಬುದಾದರೆ ದೇವರ ಮಹಿಮೆಯನ್ನು ಕಾಂತಿ ಎಂಬುದಾಗಿ ಆತ ನಮಗೆ ವಾಗ್ದಾನ ಮಾಡ್ತಿದ್ದಾರೆ. ಅದನ್ನು ನಾವು ನಂಬಿಕೆಯಿಂದ ಜೀವಿಸೋಣ. ಏನೇ ಇರಲಿ, ನಾವು ನಂಬಿಕೆಯಿಂದ ನಾವು ಮುಂದೆ ಹೋಗುವ, ನಂಬಿಕೆಯಿಂದ ನಾವು ಹೆಜ್ಜೆ ಇಡುವ. ದೇವರು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಏನು ವಾಗ್ದಾನ ಮಾಡಿದಾನ ಅದನ್ನು ನಾವು ನಮ್ಮ ಬಾಯಲ್ಲಿ ಯಾವಾಗಲೂ ಏನಾಗಿದಂತೆ ತಪ್ಪಾದಂಥ ಅರಿಕೆಯನ್ನು ಮಾಡುವಂಥದ್ದು ಬೇಡ. ನಂಬಿಕೆಯಿಂದ ನಾವು ಮಾತನಾಡೋಣ. ಅದರಿಂದ ಕೀರ್ತನೆ 23 ಹೇಳ್ತದೆ ಅಲ್ಲ, ಯೆಹೋವ ನನಗೆ ಏನಾಗಿದೆ ಅಂತೆ, ಕುರುಬನಾಗಿದ್ದಾನೆ, ನಾನು ಕೊರತೆ ನಾನು ಪಡುವುದೇ ಇಲ್ಲ. ಆತ ನಮ್ಮನ್ನು ಎಲ್ಲಿ ನಡೆಸ್ತಾನಂತೆ, ಹಸುರುಗಾವಲು ನಮ್ಮನ್ನು ನಡೆಸ್ತಾನೆ, ವಿಶ್ರಾಂತಿಕರವಾದಂಥ ನೀರಿನ ಬಳಿಗೆ ನಮ್ಮನ್ನು ಬರಮಾಡುತ್ತಾನೆ. ನಾನು ಕಾರ್ಗತ್ತನ ಕಣಿಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರಿಂದ ನಾನು ಕೆಡಿಗೆ ಇದು, ಯಾಕೆಂದರೆ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ನಿಶ್ಚಯವಾಗಿ ನನ್ನ ಜೀವ
ಹೇಳಬೇಕು ನಿಶ್ಚಯವಾಗಿ, ಗ್ಯಾರಂಟಿ, ನನ್ನ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನಾನು ಹಿಂಬಾಲಿಸ್ತೇನೆ. ನಾನು ಸದಾ ಕಾಲ ಯೆಹೋವನ ಮಂದಿರದಲ್ಲಿ ಏನು ಮಾಡ್ತಾನೆ, ವಾಸಿಸ್ತೇನೆ. ಇದು ನಮ್ಮ ಜೀವಿತದಲ್ಲಿ ನಾವು ಅರಿಕೆ ಮಾಡಬೇಕು. ದೇವರ ವಾಕ್ಯ ನಂಬಿಕೆಯನ್ನು ಅರಿಕೆ ಮಾಡುವಾಗ ಆತನ ಹೇಳುವಾಗ ದೇವರು ಅದು ಏನೇ ದೊಡ್ಡ ಸಮಸ್ಯೆಗಳಾಗಲಿ ಅದೇನಾಗಿದಂತೆ ನಮಗೆ ಬಿಡುಗಡೆ ಸಿಗ. ಅದಕ್ಕೋಸ್ಕರ ಯೇಸು ಸ್ವಾಮಿ 2000 ಹಿಂದೆಯೇ ಆಶೀರ್ವಾದ ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಆತನ ಏನಾಗಿದಂತೆ ಕೊಟ್ಟೆ. ಅದನ್ನು ಮಗನನ್ನೇ ಕೊಟ್ಟ ಮೇಲೆ ನಾನು ನಿಮಗೆ ಸಮಸ್ತವನ್ನು ಕೊಡಲಾಗಿದೆ. ಇದಕ್ಕಿಂತ ಯೇಸುಕ್ಕಿಂತ ದೊಡ್ಡದು ನಮಗೆ ಈ ಲೋಕದಲ್ಲಿ ಯಾವುದೂ ಕೂಡ ಇಲ್ಲ. ಯೇಸುವನ್ನೇ ನಮಗೆ ಕೊಟ್ಟಿದ್ದಾರೆ. ಒಂದಲ್ಲ ಒಂದು ದಿವಸ ಏನಾಗಿದಂತೆ ಈ ಲೋಕದೆಲ್ಲ ಆಶೀರ್ವಾದ ನಮಗೆ ಅದು ಸಿಗ್ತದೆ. ಅದಕ್ಕೆ ಯಾವ ರೀತಿಯ ಒಂದು ಅದರಿಂದ ಇಬ್ರಿಯ 11ನೇ ಅಧ್ಯಾಯ ನೋಡುವಾಗ ಅವರ ನಂಬಿಕೆಯಿಂದ ಯಾವ ರೀತಿಯಾಗಿ ಜಯಿಸಿದರೆ ಎಂಬುದಾಗಿ ನೋಡ್ತೇವೆ. ಅವರು ಜಯವನ್ನೇ ಹೊಂದಿದ್ರು. ಕಷ್ಟಗಳಿತ್ತು, ಕೆಲವು ರಕ್ತ ಸಾಕ್ಷಿಯಾಗಿ ಅಲ್ಲಿ ಸತ್ತು, ಆದರೆ ಅವರು ತನ್ನ ನಂಬಿಕೆಯನ್ನು ಏನಾಗಿದಂತೆ ಅಲ್ಲಿ ಬಿಟ್ಟು ಕೊಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಅದರಿಂದ ನಮ್ಮ ಜೀವಿತದಲ್ಲೂ ಕೂಡ ನಾವು ಜೀವಿಸುವಂಥದ್ದು ನೀತಿವಂತನು ಏನಾಗಿದಂತೆ ನಂಬಿಕೆಯಿಂದಲೇ ಜೀವಿಸುವಂತನಾಗಿದ್ದಾನೆ. ಆದ್ದರಿಂದ ಯೇಸು ಕೂಡ ತನ್ನ ಶಿಷ್ಯನಾದ ತೋಮನಿಗೆ ಹೇಳ್ತಾನೆ, ನೀ ನನ್ನನ್ನು ನೋಡಿ ನಂಬಿದಿ, ನೋಡದೆ ನಂಬಿದವನು ಯಾರಂತೆ ಧನ್ಯವರು. ಆದ್ದರಿಂದ ಈಗ ನಮಗೆ ಯಾವುದು ನೋಡಲಿಕ್ಕೆ ಉಂಟು? ದೇವರ ವಾಕ್ಯ ಮಾತ್ರ ನಮಗೆ ಆಧಾರವಾಗಿ ನಾವು ದೇವರ ವಾಕ್ಯ ಇಡುವ. ಯಾಕಂದರೆ ದೇವರ ವಾಕ್ಯ ಸಜೀವವಾಗಿದೆ, ಕಾರ್ಯ ಸಾಧಿಸುವಂಥದ್ದಾಗಿದೆ ಮತ್ತು ಈ ಬಾಯಿಗತ್ತಿಗಿಂತಲೂ ಅದು ಹರಿತವಾಗಿದೆ. ಅದು ಕೀಲು ಮಜ್ಜೆಗಳನ್ನು ಪ್ರಾಣ ಆತ್ಮಗಳನ್ನು ಏನಾಗ್ತಂತೆ ತೂರಿ ಹೋಗುವಷ್ಟು ಮಟ್ಟಿಗೆ ಏನಾಗಿದಂತೆ. ಅದರಿಂದ ಇದು ಸಹ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದು ಅದು ದೇವರ ವಾಕ್ಯವಾಗಿದೆ. ಆದ ಮೇಲೆ ನಂಬಿಕೆ ಇಡೋಣ. ನಂಬಿಕೆಯಿಂದ ಈ ಲೋಕದಲ್ಲಿ ನಾವು ಜೀವಿಸೋಣ. ನಾವೊಂದು ದೊಡ್ಡದಾದಂಥ ಜಯದ ಜೀವಿಸೋಣ. ದೇವರು ನಮಗೆ ಕೊಟ್ಟಂಥ ಆ ಸೇವೆ ನಮ್ಮೆಲ್ಲರಿಗೆ ಕೈಯಲ್ಲಿ ಏನು ಕೊಟ್ಟಿದೆ? ಒಂದು ಸೇವೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಸೇವೆಯನ್ನು ಏನಾಗಿದಂತೆ ಆತನು ಬರುವವರೆಗೆ ನಂಬಿಕೆಸ್ತರನಾಗಿ ಮಾಡೋಣ. ನಾವು ಹಿಂದೆ ನೋಡುವಂಥರಲ್ಲ, ನಾವು ಮುಂದೆ ನಾವು ನಡೆಯುತ್ತಾ ದೇವರು ನಮಗಿಟ್ಟಂಥ ಎಲ್ಲವನ್ನೂ ಹೊಂದಿಕೊಳ್ಳುತ್ತಾ ಏನಾಗಂತೆ ಆತನ ಮಹಿಮೆ ಪಡಿಸೋಣ.